ಛೇ, ಆ ಹುಡುಗಿನ ನೆನೆಸ್ಕೊಂಡ್ರೆ ನಂಗೆ ಮೈಯೆಲ್ಲ ಉರಿತಾ ಇದೆ. ನಮ್ಮ ಬದುಕಿನ ಜೊತೆಲಿ ಈ ಥರ ಎಲ್ಲ ಆಟ ಆಡಿದ್ಲಲ್ಲ, ಅವಳಿಗೆ ಸ್ವಲ್ಪ ಆದ್ರೂ ಮನಸಾಕ್ಷಿ ಬೇಡ್ವಾ? ಹೋಗಿ ಬಿಡು ದುರ್ಗಾ, ಪೊಲೀಸರು ಕರ್ಕೊಂಡು ಹೋಗಿದಾರಲ್ಲ, ಇಂಟ್ರೋಗೇಟ್ ಮಾಡ್ತಾ ಇರ್ತಾರೆ. ಮುಂದೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅವಳು. ದುರ್ಗಾ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಆ ಸ್ಥಿತಿಲಿ ನೋಡಿದಾಗ ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾಯಿದ್ರು. ಅಲ್ಲಿ CCTV ಫೂಟೇಜ್ ಕೂಡ ಇರಲಿಲ್ಲ. ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳೋದಕ್ಕೆ ಯಾವ ಪ್ರೂಫು ಇರಲಿಲ್ಲ. ಇಷ್ಟೆಲ್ಲ ಇದ್ದರೂ ನಾನು ಏನೂ ಮಾಡಿಲ್ಲ ಅಂತ ನಿನ್ಗೆ ಹೇಗೆ ಸ್ಟ್ರಾಂಗಾಗಿ ಅನ್ನಿಸ್ತು? ನನ್ನ ಮೇಲೆ ನಿನ್ಗೆ ಹೇಗೆ ಇಷ್ಟೊಂದು ನಂಬಿಕೆ? ನೋಡಿ ಬಾಸು, ಒಬ್ರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಇಡೀ ಜನ್ಮ ಬೇಕಾಗಿಲ್ಲ, ಅವ್ರದ್ದೊಂದು ನೋಟ ಸಾಕು. ನಿಮ್ಮ ರಕ್ತದಲ್ಲಿ ಸಂಸ್ಕಾರ ಇರೋದು. ನೀವು ಯಾವತ್ತಾದರೂ ಒಂದು ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀರಾ ಅಂತ ನನಗೆ ಗೊತ್ತಿದ್ದರೆ ನಾನಿವತ್ತು ಇಷ್ಟು ಧೈರ್ಯವಾಗಿ ನಿಮ್ಮ ಮುಂದೆ ನಿಲ್ತಾನೆ ಇರ್ತಿರ್ಲಿಲ್ಲ. ಚಂದ್ರನ ಮೇಲೆ ಕಪ್ಚುಕ್ಕೆ ಇರ್ಬೋದು, ಆದರೆ ನಿಮ್ಮ ಚಾರಿತ್ರ್ಯದ ಮೇಲೆ ಕಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಾಸ್. ಇಡೀ ಜಗತ್ತೇ ನಿಮ್ಮ ವಿರುದ್ಧ ಸಾಕ್ಷಿ ಹೇಳಿದ್ರು ನಾನು ಅದನ್ನು ನಂಬೋದಿಲ್ಲ. ಯಾಕಂದರೆ ನಿಮ್ಮ ಹೆಸರು ಪಕ್ಕ ತಪ್ಪು ಅನ್ನೋ ಪದ ಇರೋದಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ಸ್ ದುರ್ಗಾ. ಇವತ್ತು ನೀನು ಬರೀ ನನ್ನ ಪೊಲೀಸಿಂದ ಮಾತ್ರ ಅಲ್ಲ, ಸಮಾಜದ ದೃಷ್ಟಿಯಿಂದ ನನ್ನ ನೋಡಿಸ್ದೆ. ದೇವ್ರೆ, ಇವರಿಬ್ರು ಫಾರ್ಮ್ಯಾಲಿಟೀಸಿಗೆ ಒಂದು ದೊಡ್ಡ ನಮಸ್ಕಾರ. ಇಷ್ಟೆಲ್ಲ ಆದ್ಮೇಲೂ ಆಫೀಸ್ನಲ್ಲಿ ಇರ್ತಾರಲ್ಲ ಈ ಸೀನಿಯರ್ಸ್ ಜೂನಿಯರ್ಸ್, ಹಾಗೆ ಮಾತಾಡ್ತಿದ್ದಾರೆ. ಏನಾದರೂ ತರಲೆ ಮಾಡ್ಬೇಕಲ್ಲ. ಅದು ದುರ್ಗಾ, ಐ ಆಮ್ ಸಾರಿ. ನಾನು ಬೇಕಂತ ಮಾಡಿಲ್ಲ, ಯಾರು ನನ್ನ ತಳ್ದಂಗಾಯ್ತು. ಪ್ಲೀಸ್ ನನ್ನ ನಂಬು ದುರ್ಗಾ. ಪ್ಲೀಸ್ ದುರ್ಗಾ, ನನ್ನ ನಂಬು. ಐ ಮೀನ್ ಬೋಸು, ನೀವು ಮುದ್ದು ಕೊಟ್ಟಿದ್ದು ನನಗೆ ಸಮಸ್ಯೆ ಇಲ್ಲ, ಆದರೆ ಏನೋ ಮುತ್ತು ಕೊಟ್ಟಿದ್ದು ನಿನಗೆ ಸಮಸ್ಯೆ ಅಲ್ವಾ? ಅಂದರೆ ನಾನು ಅದು ನಾನು ಹಾಗೆ ಹೇಳಿಲ್ಲ. ನಾನು ಅಪ್ಪ, ಇದು ಯಾವ ಥರದ ದೆವ್ವ ಜೀವನನೋ ಏನೋ. ಪ್ರಪಂಚದಲ್ಲಿ ಯಾವ ದೆವ್ವದ ಲೈಫು ಇಷ್ಟೊಂದು ಎಕ್ಸೈಟಿಂಗ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ರೊಮ್ಯಾನ್ಸ್ ಮಾಡೋರು ಇವರು, ಇದಕ್ಕೆ ಸ್ಕೆಚ್ ಹಾಕೋದು ನಾನು. ದುರ್ಗಾ, ಏನು ಕಾಲ್ ಮಾಡಿಬಿಟ್ಟಿದ್ಯಲ್ಲ? ಹಲೋ ಬಾಸು, ಯಾವಾಗ ಬರ್ತೀರಾ ನೀವು? ದುರ್ಗಾ, ಹೇಳಿದ್ನಲ್ಲ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ, ಬರೋದು ಲೇಟ್ ಆಗ್ಬೋದು. ಯಾಕೆ, ಬೋರ್ ಆಗ್ತಾ ಇದೆಯಾ? ಹಾಗೇನಿಲ್ಲ ಬಾಸು. ಅಲ್ಲ, ನೀನು ಅಲ್ಲೇ ಹೋಟೆಲ್ ಇರ್ತೀಯ ತಾನೇ? ಹೌದು, ಅಂದರೆ ಹೋಟ್ಲಲ್ಲೇ ಇದ್ದರೆ ಬೇಜಾರಾಗುತ್ತಲ್ವಾ, ಅದಕ್ಕೆ ಹಾಗೆ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಅಂದ್ಕೊಂಡೆ. ಬೇಡ ದುರ್ಗಾ, ಮೊದಲೇ ಹೊಸ ಜಾಗ, ದಾರಿಗಿರಿ ತಪ್ಪಿದ್ರೆ? ದಾರಿ ಯಾಕೆ ತಪ್ಪುತ್ತೆ ಬಾಸು? ನಾನು ಹಳ್ಳಿಯವಳು, ದಾರಿ ಹುಡ್ಕೋದು ನಂಗೆ ತುಂಬ ಸುಲಭ. ನಾನು ಎಲ್ಲಿಗೆ ಹೋದ್ರೂ ವಾಪಸ್ ಬರೋದು ನನಗೆ ಗೊತ್ತು. ಗೊತ್ತು ದುರ್ಗಾ, ಆದರೆ ಇದು ಹೊಸ ಜಾಗ. ಬಾಸು, ನಾನೇನು ಚಿಕ್ಕವಳಾ? ಗೊತ್ತು, ಆದರೆ ಜಾಗ ಹೊಸದಲ್ವಾ? ಬಾಸು, ನಾವೇನು ಭಾಷೆ ಗೊತ್ತಿಲ್ಲಿರೋ ಫಾರಿನ್ಗೆ ಬಂದಿದ್ದೀವಾ? ನಾವು ಬಂದಿರೋದು ಕೊಡಗಿಗೆ ತಾನೆ, ಇಲ್ಲೂ ಕನ್ನಡನೇ ಅಲ್ವಾ ಮಾತಾಡೋದು. ಇಲ್ಲಿನ ತೋಟ, ನದಿ ಇದನ್ನೆಲ್ಲ ನೋಡಿಕೊಂಡು ಬೇಗ ಬಂದ್ಬಿಡ್ತೀನಿ. ಸರಿ ಸರಿ, ಆಯ್ತು, ಹುಷಾರು.
ಇನ್ ಕೇಸ್ ನಂದು ಏನಾದರೂ ಮೀಟಿಂಗ್ ಬೇಗ ಮುಗಿದ್ರೆ ನಾನು ಡೈರೆಕ್ಟಾಗಿ ಅಲ್ಲಿಗೆ ಬಂದ್ಬಿಡ್ತೀನಿ. ಮಾವ ಹೇಳಿರೋ ಪ್ರಕಾರ ಆ ದೇವಸ್ಥಾನ ಇಲ್ಲೇ ಎಲ್ಲೋ ಇದೆ. ಆದರೆ ನಾನು ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಹುಡುಕಿದ್ರೂ ಆ ದೇವಸ್ಥಾನ ಸಿಗಲೇ ಇಲ್ಲ. ಯಾವುದೋ ಒಂದು ಶಕ್ತಿ ನನ್ನ ತಡಿತಿರೋ ಹಾಗೆ ಅನ್ನಿಸ್ತು. ನೀನೇನು ಯೋಚನೆ ಮಾಡಬೇಡ ಅಕ್ಕ. ಹೋದ ಸಲ ನೀನು ಒಬ್ಬಳೇ ಇದ್ದೆ, ಈ ಸಲ ನಿನ್ನ ಜೊತೆ ನಾನು ಇದ್ದೀನಿ. ಆ ದೇವಸ್ಥಾನ ಎಲ್ಲಿದೆ ಅಂತ ನಾವು ಹುಡುಕ್ತೀವಿ. ಆ ದೇವಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೋ ಮನಸ್ಸು ಕಸಿವಿಸಿ ಆಗ್ತಾ ಇದೆಯಲ್ಲ. ಡಿನ್ನರ್ ಪ್ಲ್ಯಾನ್ ಕ್ಯಾನ್ಸಲ್ ಆದಾಗಿಂದನೂ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ಯಾವಾಗ ಏನು ಕೆಟ್ಟಾಗುತ್ತೋ ಅಂತ ಭಯ ಕಾಡ್ತಾ ಇದೆ. ದುರ್ಗಾ ಒಬ್ಬಳೇ ಹೊರಗಡೆ ಹೋಗಿರೋದಕ್ಕೆ ಹೀಗಾಗ್ತಾ ಇಲ್ಲ ತಾನೆ? ಅವಳಿಗೆ ಎಲ್ಲೂ ಹೋಗ್ಬೇಡ ಅಂತ ಹೇಳಲ್ಲ. ತರುಣ್, ಅಣ್ಣನಿಗೋಸ್ಕರ ನಾವು ಪ್ಲಾನ್ ಮಾಡಿರೋ ಕ್ಯಾಂಡಲ್ ಲೈಟ್ ಡಿನ್ನರು ಅಕ್ಷರಶಃ ಫೈರ್ ಆಗಿದೆ. ಸೋ ರೊಮ್ಯಾಂಟಿಕ್ ಅಲ್ವಾ? ಪಾಪ ದುರ್ಗಾ ಅದಕ್ಕೆ ಹಳ್ಳಿಯಿಂದ ಬಂದಿರೋರು, ಅವ್ರಿಗೆ ಇದೆಲ್ಲ ಡ್ರೀಮ್ ಅನ್ಸಿರುತ್ತೆ. ಸೋ ಹ್ಯಾಪಿ ಫಾರ್ ದೆಮ್. Just shut up, Shanvi. Just shut up. Like seriously. ಯಾವಾಗ ನೋಡಿದ್ರು ಅವರಿಬ್ಬರ ಬಗ್ಗೆನೇ ಮಾತಾಡ್ತಿರ್ತೀಯ. ನಿನ್ನ ಹತ್ರ ಮಾತಾಡೋಕೆ ಬೇರೆ ಟಾಪಿಕ್ ಇಲ್ವಾ? ನನ್ನ ತಲೆ ಕೆಡ್ತಿದೆ ಇಲ್ಲಿ. ನಾನು ನೋಡಿದ್ರೆ ಈ ಮನೆಯಲ್ಲಿ ಕದ್ದು ಮುಚ್ಚಿ ನಿನ್ನ ನೋಡೋಕೆ ಬರಬೇಕು. ನೀನು ಅವರಿಬ್ರು ಹನಿಮೂನ್ ಬಗ್ಗೆ ನನಗೆ ಲೆಕ್ಚರ್ ಕೊಡ್ತಿದ್ಯಾ? ಐ ಸೀರಿಯಸ್ಲಿ ಕ್ಯಾನ್ ನಾಟ್. ಸಡನ್ ನಿನ್ಗೇನಾಯ್ತು ತರುಣ್? ಮೊದಲು ಈ ಪ್ಲಾನ್ ಬಗ್ಗೆ ಹೇಳಿದಾಗ ಗುಡ್ ಅಂತ ಹೇಳ್ತಿದ್ದೆ, ಸೂಪರ್ ಅಂತ ಹೇಳ್ತಿದ್ದೆ, ಒಳ್ಳೆ ಕೆಲಸ ಮಾಡಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಈಗ ಸಡನ್ ಆಗಿ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡು ನನ್ನ ಮೇಲೆ ರೇಗಾಡ್ತಾ ಇದೆಯಾ? ವೈ ಆರ್ ಯು ಬೀಯಿಂಗ್ ಸೋ ರೂಡ್? ಯಾಕಂದ್ರೆ ನೀನು ಮಾಡ್ತಿರೋದು, ನೀನು ಮಾತಾಡ್ತಿರೋದು ನನ್ನ ತಲೆ ಹಾಳಾಗ್ತಿದೆ. ಲೈಕ್ ಸೀರಿಯಸ್ಲಿ, ಯಾರು ನಮ್ಮಿಬ್ರು ನಾವು ಒಂದಾಗಕ್ಕೆ ಬಿಡ್ತಿಲ್ವೋ ಅವ್ರ ಬಗ್ಗೆ ನೀನು ಮಾತಾಡ್ತಾ ಖುಷಿಯಾಗಿ ಹೇಳ್ತಿದ್ಯಾ? ಪ್ಲೀಸ್ ಶಾಮಿ, ಅವರಿಬ್ರು ಹತ್ರ ಮಾಡೋದನ್ನ ನಿನಗೆ ಖುಷಿ ಕೊಡ್ಬೋದು, ಆದ್ರೆ ನನಗಲ್ಲ. ನೀನು ಓವರ್ ಎಕ್ಸೈಟ್ಮೆಂಟ್ ಕಮ್ಮಿ ಮಾಡು. ನಿನ್ಗೇನೋ ಆಗಿದೆ ತರುಣ್, ಏನೇನೋ ಮಾತಾಡ್ತಾ ಇದೀಯಾ. ಯು ಆರ್ ಆಕ್ಟಿಂಗ್ ಲೈಕ್ ಅ ಟಾಕ್ಸಿಕ್ ಪರ್ಸನ್. ಶಾನ್ವಿ ಏನಾಯ್ತು? ಯಾಕಿಬ್ರು ಹೀಗೆ ಕಿತ್ತಾಡ್ತಿದ್ದೀರಾ? ಸ್ವಲ್ಪ ಸುಮ್ಮನೆ ಇರಿ. ತರುಣ್, ಬೇಡಪ್ಪ, ಸುಮ್ಮನೆ ಇರು. ನೋಡು ಶಾನು, ಇವನಿಗೆ ಆಫೀಸಲ್ಲಿ ಏನೋ ಟೆನ್ಷನ್ ಇರುತ್ತೆ, ಅದಕ್ಕೆ ಹೀಗೆ ತಲೆನೋವಲ್ಲಿ ಮಾತಾಡ್ತಿದ್ದಾನೆ. ನೀನಿವಾಗ ಸಮಾಧಾನವಾಗಿರು, ನಾನು ಹತ್ರ ಮಾತಾಡ್ತೀನಿ, ಆಮೇಲೆ ಒಂದು ಸರಿ ಹೋಗ್ತಾನೆ. ನೀನಿಲ್ಲಿಂದ ಹೋಗು ಹೋಗು ಹೋಗು.